ನಮ್ಮ ಸುತ್ತಮುತ್ತಲೂ ನಂಬಲಾಗದಂತಹ ಆಘಾತಕಾರಿ ಘಟನೆಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ. ಅಂತಹ ಘಟನೆಗಳು ಕೆಲವೊಂದು ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಅಂತಹ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲ್ಪಟ್ಟ ಬಹಳಷ್ಟು ಆಘಾತಕಾರಿ ಘಟನೆಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ, ಇಷ್ಟವಾದ್ರೆ ಲೈಕ್ ಮಾಡಿ. ಓಡುವ ಬಸ್ ಅಥವಾ ಟ್ರೈನ್ ನಿಂದ ಇಳಿಯಲು ಪ್ರಯತ್ನಿಸುವುದು ಬಹಳ ಅಪಾಯಕಾರಿ. ಒಂದು ವೇಳೆ ಇಳಿಯಲು ಪ್ರಯತ್ನಿಸಿದರೂ ವಾಹನ ಓಡುವ ದಿಕ್ಕಲ್ಲಿ ಅದರ ವೇಗಕ್ಕೆ ಸರಿಯಾಗಿ ಓಡುವ ಅಥವಾ ನಡೆಯುವ ರೀತಿಯಲ್ಲಿ ಇಳಿಯಬೇಕು. ಆದ್ರೆ ಇದರ ಬಗ್ಗೆ ಅರಿವಿಲ್ಲದ ಈ ಮಹಿಳೆ ಓಡುವ ಟ್ರೈನ್ ನಿಂದ ಏನೋ ಲಿಫ್ಟ್ ಇಂದ ಹೊರಬರುವಂತೆ ಅಜಾಗ್ರತೆಯಿಂದ ನಡೆದು ಬರ್ತಾಳೆ. ಒಂದು ಕೈ ಇನ್ನೂ ಟ್ರೈನ್ ಅಲ್ಲೇ ಇದ್ದ ಕಾರಣ ಟ್ರೈನ್ ಆ ಮಹಿಳೆಯನ್ನ ಆ ಕಡೆಗೆ ಎಳೆದು ಅದರಿಂದಾಗಿ ಕೆಳಗೆ ಬೀಳ್ತಾಳೆ. ಅಲ್ಲಿದ್ದ ಒಬ್ಬ ವ್ಯಕ್ತಿ ಆ ಮಹಿಳೆಯನ್ನ ಎಳೆದು ಟ್ರೈನ್ಗೆ ಕೆಳಗೆ ಸಿಕ್ಕಿಕೊಳ್ಳದಂತೆ ರಕ್ಷಿಸ್ತಾನೆ. ಒಂದು ಮನೆಯಲ್ಲಿ ರೆಕಾರ್ಡ್ ಆದ ಈ ಸಿಸಿಟಿವಿ ಫುಟೇಜ್ ಅಲ್ಲಿ ಒಂದು ಚಿಕ್ಕ ಮಗು ಹಾಲ್ ಅಲ್ಲಿ ನಿಂತಿರುವುದನ್ನ ಮತ್ತೆ ಮಗುವಿನ ಅಕ್ಕ ಹಾಲ್ ಕ್ರಾಸ್ ಮಾಡ್ತಿರುವುದನ್ನ ನೋಡಬಹುದು. ಆಗ ಇದ್ದಕ್ಕಿದ್ದಂತೆ ಒಂದು ಕಾರು ಮೇನ್ ಡೋರ್ ಒಡೆದು ಮಗುವಿನ ಕಡೆಗೆ ನಿಧಾನವಾಗಿ ಬರ್ತದೆ. ಇದನ್ನ ನೋಡಿ ಭಯಭೀತಳಾದ ಆ ಹುಡುಗಿ ವೇಗವಾಗಿ ಹೋಗಿ ಮಗುವನ್ನ ಎತ್ತಿಕೊಂಡು ಪಕ್ಕದ ಕಡೆಗೆ ಓಡ್ತಾಳೆ. ಮನೆಯಲ್ಲೇ ನಾವು ಸುಖವಾಗಿ ಕೂತಿದ್ದರೂ ಸಹ ಜೀವಕ್ಕೆ ಯಾವುದೇ ಭರವಸೆ ಇಲ್ಲ ಎಂಬುದಕ್ಕೆ ಈ ವಿಡಿಯೋ ಒಂದು ಉತ್ತಮ ಉದಾಹರಣೆ. ಉತ್ತರ ಭಾಗದ ಒಂದು ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರು ಟ್ರೈನ್ಗೆ ತೂಗಿ ಹಾಕಿಕೊಂಡು ಪ್ರಯಾಣಿಸುತ್ತಿರುವುದನ್ನ ನೋಡಿದ ಈ ಪೊಲೀಸ್ ಅಧಿಕಾರಿ ಅದನ್ನ ನೋಡಿದರೂ ನೋಡದಂತೆ ಇರಲಿಲ್ಲ. ಆಗ ಇದ್ದಕ್ಕಿದ್ದಂತೆ ಹಿಂದಿನಿಂದ ತೂಗಿ ಹಾಕಿಕೊಂಡು ಬಂದ ಒಬ್ಬ ಮಹಿಳೆ ಬ್ಯಾಲೆನ್ಸ್ ಕಳೆದುಕೊಂಡು ಒಂದು ಕಾಲು ಮಾತ್ರ ಪ್ಲಾಟ್ಫಾರ್ಮ್ ಮೇಲೆ ಉಜ್ಜಿ ಬರುತ್ತಿದ್ದಳು. ಇದನ್ನ ನೋಡಿದ ಆ ಪೊಲೀಸ್ ಅಧಿಕಾರಿ ತಕ್ಷಣ ಪ್ರತಿಕ್ರಿಯಿಸಿ ಓಡಿ ಹೋಗಿ ಅವಳನ್ನ ಎಳೆದು ಪ್ಲಾಟ್ಫಾರ್ಮ್ಗೆ ಎಳೆದು ರಕ್ಷಿಸಿದನು. ಈ ವಿಡಿಯೋ ವೈರಲ್ ಆದ ನಂತರ ಆ ಅಧಿಕಾರಿಯನ್ನ ಕರೆಸಿ ಗೌರವಿಸಿದರು. ಇಲ್ಲೊಬ್ಬ ವ್ಯಕ್ತಿ ಕಟ್ಟಡದ ಎತ್ತರದ ಒಂದು ಮಹಡಿಯಲ್ಲಿ ನಿಂತು ಮಾರಾಟಕ್ಕೆ ಬಂದ ಬಟ್ಟೆಗಳನ್ನ ಪರಿಶೀಲಿಸುತ್ತಿದ್ದ. ಆದ್ರೆ ಪಕ್ಕದಲ್ಲಿದ್ದ ಕುಳಿಯಂತಹ ರಚನೆಯಲ್ಲಿ ಹಿಂಬದಿಯಿಂದ ಇಳಿದು ಹಿಂದಕ್ಕೆ ಹೋಗುವಾಗ ಆತನ ಕಾಲು ಪಕ್ಕದ ಗೋಡೆಗೆ ತಗುಲುತ್ತದೆ. ಆದ್ದರಿಂದ ಬ್ಯಾಲೆನ್ಸ್ ಕಳೆದುಕೊಂಡು ಪಕ್ಕದ ಗೋಡೆಯನ್ನ ದಾಟಿ ಕೆಳಗಡೆ ಬೀಳ್ತಾನೆ. ಆದ್ರೆ ಆತನಿಗೆ ಏನಾಯಿತು ಎಂಬುದು ಸರಿಯಾಗಿ ತಿಳಿದಿಲ್ಲ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಡೆದ ಅತ್ಯಂತ ಆಘಾತಕಾರಿ ಘಟನೆ ಇದು. ಕ್ರಿಸ್ ಎಂಬ ವ್ಯಕ್ತಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಹ್ಯಾಂಗ್ ಗ್ಲೈಡಿಂಗ್ ಮಾಡಲು ಹೋಗಿದ್ದ. ಆದ್ರೆ ಆ ಪೈಲಟ್ ಸೇಫ್ಟಿ ರೋಪ್ ಹಾಕೋದನ್ನ ಮರೆತು ಯಾವುದೇ ರಕ್ಷಣೆ ಇಲ್ಲದೆ ಕೇವಲ ಪಕ್ಕದಲ್ಲಿ ನಿಲ್ಲಿಸಿದ್ದ. ಕ್ರಿಸ್ ಸಹ ಅದರ ಬಗ್ಗೆ ಪೈಲಟ್ಗೆ ಹೇಳಿದೆ ಇದು ಹೀಗೆಯೇ ಮಾಡ್ತಾರೆ ಎಂದು ಭಾವಿಸಿ ಹಾರಲು ಸಿದ್ಧನಾಗಿದ್ದ. ಟೇಕ್ ಆಫ್ ಆದ ನಂತರ ಪೈಲಟ್ ಅನ್ನ ಹಿಡಿಯಲು ಸಾಧ್ಯವಾಗದೆ ಕ್ರಿಸ್ ಒದ್ದಾಡುತ್ತಿರುವಾಗಲೇ ಸೇಫ್ಟಿ ರೋಪ್ ಇಲ್ಲದಿರುವುದು ಪೈಲಟ್ಗೆ ತಿಳಿಯುತ್ತೆ. ತಕ್ಷಣ ಆ ಪೈಲಟ್ ಎಷ್ಟು ವೇಗವಾಗಿ ಲ್ಯಾಂಡ್ ಮಾಡಬಹುದೋ ಅಷ್ಟು ವೇಗವಾಗಿ ಲ್ಯಾಂಡ್ ಮಾಡಲು ಪ್ರಯತ್ನಿಸ್ತಾನೆ. ಅಲ್ಲಿಯವರೆಗೆ ಕ್ರಿಸ್ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ತೂಗು ಹಾಕಿಕೊಂಡು ಬಂದು ನೆಲಕ್ಕೆ ಹತ್ರ ಬಂದಾಗ ಕೆಳಗೆ ಬೀಳ್ತಾನೆ. ಈ ವಿಡಿಯೋ ಬಹಳ ವೈರಲ್ ಆಗಿದ್ದರಿಂದ ಸೇಫ್ಟಿ ಖಚಿತಪಡಿಸಿದ ಪೈಲಟ್ಗೆ ಶಿಕ್ಷೆಯೂ ಬೀಳುತ್ತೆ. ರಾತ್ರಿ ಸಮಯದಲ್ಲಿ ಒಬ್ಬ ವ್ಯಕ್ತಿ ತಮ್ಮ ಪಶುಗಳ ಸುರಕ್ಷತೆಗಾಗಿ ಹೊರಗೆ ಮಲಗಿದ್ದ. ಆಗ ಒಂದು ಚಿರತೆ ತುಂಬಾ ಶಾಂತವಾಗಿ ಬಂದು ಅಲ್ಲಿ ಮಲಗಿದ್ದ ಕರುವನ್ನ ಹಿಡಿದುಕೊಂಡು ಹೋಗಲು ಪ್ರಯತ್ನಿಸುತ್ತದೆ. ಆದ್ರೆ ಅದಕ್ಕೆ ಆ ಕರುವನ್ನ ಸುಲಭವಾಗಿ ಹಿಡಿಯಲು ಸಾಧ್ಯವಾಗಲಿಲ್ಲ. ಅದೇ ಸಮಯದಲ್ಲಿ ಅದು ಸದ್ದು ಮಾಡಿದ್ದರಿಂದ ಆ ವ್ಯಕ್ತಿ ಎದ್ದು ಆ ಚಿರತೆಯನ್ನ ಅಲ್ಲಿಂದ ಓಡಿಸುತ್ತಾನೆ. ವಯಸ್ಸಾದ ಒಬ್ಬರು ತಮ್ಮ ಮನೆ ಬಾಗಿಲ ಬಳಿ ಕೂತು ನಿಶ್ಚಿಂತೆಯಿಂದ ಊಟ ಮಾಡುತ್ತಿದ್ದರು. ಆಗ ಇದ್ದಕ್ಕಿದ್ದಂತೆ ಮನೆಯ ಚಾವಣಿಯಿಂದ ಒಂದು ಕಾಂಕ್ರೀಟ್ ತುಂಡು ನೇರವಾಗಿ ಅವರ ಊಟದ ಮೇಲೆ ಬಿತ್ತು. ಆ ಕಾಂಕ್ರೀಟ್ 1 ಅಡಿ ಆ ಕಡೆಗೆ ಬಿದ್ದಿದ್ದರೂ ಅದು ಅವರ ತಲೆಗೆ ಮೇಲೆಯೇ ಬೀಳ್ತಿತ್ತು. ಮೆಕ್ಲಾಂಗ್ ಮಾರ್ಕೆಟ್ ಮೂಲಕ ಟ್ರೈನ್ ಹೋಗುವಾಗ ಟ್ರೈನ್ಗೆ ತುಂಬಾ ಹತ್ತಿರದಲ್ಲಿ ಕೂತಿದ್ದ ಒಬ್ಬರು ಆಯಾ ತಪ್ಪಿ ಕೆಳಗಡೆ ಬೀಳ್ತಾರೆ. ಪಕ್ಕದಲ್ಲಿದ್ದ ಒಬ್ಬರು ಅವರನ್ನ ಹಿಡಿದು ಎಳೆದು ರಕ್ಷಿಸ್ತಾರೆ. ಅದೇ ಸಮಯದಲ್ಲಿ ಅಲ್ಲಿದ್ದ ಒಂದು ಚಿಕ್ಕ ಟೇಬಲ್ ಟ್ರೈನ್ಗೆ ಸಿಕ್ಕಿ ಏಟು ತಿನ್ನುವುದನ್ನ ನಾವು ನೋಡಬಹುದು. ಪಕ್ಕದಲ್ಲಿದ್ದವರು ವೇಗವಾಗಿ ಪ್ರತಿಕ್ರಿಯಿಸಿದ್ದರಿಂದ ಅದು ಕೇವಲ ಟೇಬಲ್ ನೊಂದಿಗೆ ಹೋಯಿತು. ಕಳೆದ ವರ್ಷ ಚೀನಾದಲ್ಲಿ ಸಂಭವಿಸಿದ ಒಂದು ಭೂಕುಸಿತದ ದೃಶ್ಯಗಳು ಇವು. ಕುಸಿದು ಬಂದ ಮಣ್ಣು ಒಂದು ಎಕ್ಸ್ಕಾವೇಟರ್ ಅನ್ನ ತಳ್ಳಿಕೊಂಡು ಹೋಗ್ತದೆ. ಈ ಕಡೆ ನಿಂತವರು ಸರಿಯಾದ ಸಮಯದಲ್ಲಿ ಆ ಸ್ಥಳವನ್ನ ಬಿಟ್ಟು ಓಡಿ ತಮ್ಮ ಜೀವ ಉಳಿಸಿಕೊಳ್ತಾರೆ. ಇಲ್ಲಿ ಒಬ್ಬರು ತಮ್ಮ ಮನೆ ಮುಂದೆ ಸುರಿಯುತ್ತಿರುವ ಮಳೆಯನ್ನ ವಿಡಿಯೋ ತೆಗೆಯುತ್ತಿದ್ದರು. ಆಗ ಇದ್ದಕ್ಕಿದ್ದಂತೆ ಆ ಪ್ರದೇಶದಲ್ಲಿ ಒಂದು ಮಿಂಚು ತಗುಲುತ್ತದೆ. ಮಿಂಚು ಬಿದ್ದ ಸ್ಥಳದಲ್ಲಿ ಯಾರೂ ಇಲ್ಲದ ಕಾರಣ ಯಾರಿಗೂ ಏನೂ ಆಗಲಿಲ್ಲ. ಅಮೆರಿಕದ ಡಕೋಟಾದಲ್ಲಿ ಉಂಟಾದ ಒಂದು ಟೋರ್ನೆಡೋ ಇದು. ಸರಿಯಾಗಿ ನೋಡಿದ್ರೆ ಒಂದು ಟೋರ್ನೆಡೋ ಮುಗಿಯುವ ಸಮಯದಲ್ಲಿ ಮತ್ತೊಂದು ಚಿಕ್ಕ ಟೋರ್ನೆಡೋ ರೂಪುಗೊಳ್ಳುತ್ತದೆ. ನೋಡೋದಕ್ಕೆ ಇದು ಟೋರ್ನೆಡೋ ಮಗುವನ್ನ ಹೆತ್ತಂತೆಯೇ ಇದೆ. ಇಲ್ಲೊಬ್ಬ ಮಹಿಳೆ ಸೈಡ್ ವಾಕ್ ನಲ್ಲಿ ನಡೆದುಕೊಂಡು ಹೋಗುತ್ತಿದ್ದಳು. ಇದ್ದಕ್ಕಿದ್ದಂತೆ ಅವಳ ಕಡೆಗೆ ದೊಡ್ಡ ಟ್ರಕ್ ಒಂದು ಬರ್ತದೆ. ಆದ್ರೆ ಆ ಟ್ರಕ್ ಅಲ್ಲಿದ್ದ ಮರಕ್ಕೆ ಡಿಕ್ಕಿ ಹೊಡೆದ ಕಾರಣ ಆ ಮಹಿಳೆ ಮರದ ನಡುವೆ ಸಿಕ್ಕಿಕೊಳ್ತಾಳೆ. ಅದೃಷ್ಟವಶಾತ್ ಹೆಚ್ಚು ಗಾಯವಾಗದ ಕಾರಣ ಅಲ್ಲಿಂದ ನಡೆದುಕೊಂಡು ಹೋಗ್ತಾಳೆ.
ಇಲ್ಲಿ ಕಾರನ್ನ ಥ್ರೋ ಮಾಡಲು ಮುಂಭಾಗದ ಟೈರ್ ಚಾಸಿಸ್ಗೆ ಹಗ್ಗ ಕಟ್ಟಿ ಮತ್ತೊಂದು ಕಾರಿನ ಮೂಲಕ ಎಳೆಯುತ್ತಾರೆ. ಆದ್ರೆ ಕಾರು ಚಲಿಸುವ ಬದಲು ಮುಂಭಾಗದ ಚಾಸಿಸ್ ಹಾಗೇನೆ ಕಿತ್ತುಕೊಂಡು ಬರ್ತದೆ. ಅದು ಬರುವ ದಾರಿಯಲ್ಲಿ ಇಬ್ಬರು ನಿಂತಿದ್ದರು, ಆದ್ರೆ ಅವರ ಮೇಲೆ ಬೀಳದೆ ಜಸ್ಟ್ ಮಿಸ್ ಆಗಿ ಹೋಗ್ತದೆ. ಇಲ್ಲೊಬ್ಬರು ಟೆಂಪೋಗೆ ದಾರಿ ಬಿಡಲು ಅದು ಹೋಗುವ ದಾರಿಯಲ್ಲಿದ್ದ ಎಲ್ಲಾ ವಸ್ತುಗಳನ್ನ ಪಕ್ಕಕ್ಕೆ ತಳ್ಳಿ ತಾನು ಪಕ್ಕಕ್ಕೆ ಹೋಗಿ ನಿಲ್ತಾನೆ. ಆದ್ರೆ ಆ ಟೆಂಪೋ ಡ್ರೈವರ್ ನೇರವಾಗಿ ಹೋಗದೆ ನೇರವಾಗಿ ಆತನ ಮೇಲೆ ವಾಹನವನ್ನ ಚಲಾಯಿಸಲು ಪ್ರಯತ್ನಿಸ್ತಾನೆ. ಟೆಂಪೋ ತನ್ನ ಕಡೆಗೆ ಬರೋದನ್ನ ನೋಡಿ ಆ ವ್ಯಕ್ತಿ ಭಯಭೀತನಾಗಿ ಮನೆಯೊಳಗೆ ಓಡ್ತಾನೆ. ಟೆಂಪೋದ ಸ್ಟಿಯರಿಂಗ್ ಒಂದು ಕಡೆಗೆ ತಿರುಗಿತ್ತು ಎಂಬುದನ್ನ ಡ್ರೈವರ್ ಗಮನಿಸದೆ ವಾಹನ ಸ್ಟಾರ್ಟ್ ಮಾಡಿದ್ದರಿಂದ ಇದು ಆಗಿರಬಹುದು. ಇಲ್ಲಿ ಶಾಂತವಾದ ರಸ್ತೆಯ ಒಂದು ಕಡೆಯಲ್ಲಿ ಕೆಲವರು ಕೂತಿದ್ದರು. ಯಾವುದೇ ಗಾಳಿ ಇಲ್ಲದ ಹವಾಮಾನ ಸಾಮಾನ್ಯವಾಗಿತ್ತು. ಆದ್ರೆ ಇದ್ದಕ್ಕಿದ್ದಂತೆ ಅಲ್ಲಿದ್ದ ಮರವೊಂದು ಸಡನ್ ಆಗಿ ಬಾಗಿ ಬೀಳ್ತದೆ. ಬಲವಾದ ಗಾಳಿ ಬೀಸುತ್ತಿರುವಾಗ ಒಬ್ಬರು ವಿಡಿಯೋ ತೆಗೆಯುತ್ತಿದ್ದರು. ಆಗ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ವಸ್ತು ಗಾಳಿಯಲ್ಲಿ ಹಾರಿ ಬಂದು ಅವರ ಮುಂದೆ ಬೀಳ್ತದೆ. ಅದೃಷ್ಟವಶಾತ್ ಅದು ಅವರ ಮೇಲೆ ಬೀಳಲಿಲ್ಲ. ಇಲ್ಲಿ ಮೆಕ್ಯಾನಿಕ್ ಶೆಡ್ನಲ್ಲಿ ಮೆಕ್ಯಾನಿಕ್ ಒಬ್ಬ ಲಾರಿ ಟೈರ್ಗೆ ಗಾಳಿ ತುಂಬುತ್ತಿದ್ದ. ಇದ್ದಕ್ಕಿದ್ದಂತೆ ಆ ಟೈರ್ ಭಯಂಕರ ಸದ್ದಿನೊಂದಿಗೆ ಸ್ಫೋಟಗೊಳ್ಳುತ್ತದೆ. ಸ್ಫೋಟಗೊಳ್ಳುವುದಕ್ಕೂ ಒಂದು ಸೆಕೆಂಡ್ ಮುಂಚೆಯೇ ಅದು ಸ್ಫೋಟಗೊಳ್ಳಲಿದೆ ಎಂಬ ವಿಷಯ ತಿಳಿದ ಅವರು ಅಲ್ಲಿಂದ ಓಡಲು ಶುರು ಮಾಡ್ತಾರೆ. ಇದರಿಂದ ದೊಡ್ಡ ಹಾನಿ ತಪ್ಪುತ್ತದೆ. ಮಳೆ ಬರುವಾಗ ಮನೆಯ ಹೊರಗೆ ನಿಂತು ಪಾತ್ರೆ ತೊಳೆಯುವಾಗ ದೊಡ್ಡ ಹಾವೊಂದು ಇವರ ಕಡೆಗೆ ಬರ್ತದೆ. ನೇರವಾಗಿ ಹೋಗಿ ಅವರ ಕಾಲನ್ನ ಟಚ್ ಮಾಡುವಾಗ ಅವರು ಹಾವನ್ನ ನೋಡಿ ಭಯಭೀತರಾಗಿ ಮನೆಯೊಳಗೆ ಓಡ್ತಾರೆ. ಹಾವು ಪಕ್ಕದ ಕಡೆಗೆ ಹೋಗ್ತದೆ. ಇಲ್ಲಿ ಬಟ್ಟೆ ಒಣಗಿಸುವ ರಚನೆ ಗಾಳಿಯಲ್ಲಿ ತನ್ನಷ್ಟಕ್ಕೆ ತಾನೇ ಹೋಗ್ತದೆ. ಇದನ್ನ ನೋಡುವಾಗ ಏನೋ ಭೂತ ಆ ವಸ್ತುವನ್ನ ಎಳೆದುಕೊಂಡು ಹೋಗ್ತಿರುವಂತೆ ತೋರುತ್ತದೆ. ಇದು ರೆಕಾರ್ಡ್ ಆಗದಿದ್ರೆ ಅದು ಹೇಗೆ ಅಲ್ಲಿಯವರೆಗೆ ಹೋಯಿತು ಎಂದು ಮಾಲೀಕ ತಲೆ ಕೆಡಿಸಿಕೊಂಡು ಕೂರ್ತಿದ್ದ. ಕಾರಲ್ಲಿ ಪ್ರಯಾಣಿಸುವಾಗ ಒಂದು ಹಾವು ಡೋರ್ಗೆ ಬಂದು ಬೀಳುತ್ತೆ. ಆದ್ರೆ ಅವರು ಹಾವನ್ನ ಕೆಳಗೆ ಬಿಡುವ ಬದಲು ಅದನ್ನ ಹಾಗೇನೆ ಬಿಟ್ಟು ಕಾರನ್ನ ಓಡಿಸುತ್ತಾರೆ. ಇಲ್ಲಿ ಒಂದೇ ಸಮಯದಲ್ಲಿ ಎರಡು ಧೂಳಿನ ಚಂಡಮಾರುತಗಳು ರೂಪುಗೊಂಡು ಎರಡೂ ಒಂದಕ್ಕೊಂದು ಸೇರಿ ಒಂದು ಧೂಳಿನ ಚಂಡಮಾರುತವಾಗಿ ಬದಲಾಗುತ್ತವೆ. ನಂತರ ಸ್ವಲ್ಪ ದೊಡ್ಡ ಚಂಡಮಾರುತವಾಗಿ ಬದಲಾಗಿ ಸ್ವಲ್ಪ ಮುಂದೆ ಹೋಗಿ ಅಲ್ಲಿದ್ದ ವಸ್ತುಗಳ ಮೇಲೆ ಬಿದ್ದು ಕಾಣೆಯಾಗುತ್ತೆ. ಈ ವ್ಯಕ್ತಿ ತನ್ನ ಮನೆಯ ತೋಟದಲ್ಲಿ ಸಸ್ಯಗಳನ್ನ ನೋಡ್ತಿದ್ದ ಸಮಯದಲ್ಲಿ ಸಸ್ಯವೊಂದರಲ್ಲಿ ಇದ್ದ ಹಾವು ಅವರ ಮೇಲೆ ಜಿಗಿಯುತ್ತೆ. ಆತನು ಅದನ್ನ ತನ್ನ ದೇಹದಿಂದ ಕೆಳಗೆ ತಳ್ಳಿದ ನಂತರ ಆತನ ನಾಯಿಗಳು ಆ ಹಾವನ್ನ ರೌಡಿಯಂತೆ ದಾಳಿ ಮಾಡಿ ಕೊಲ್ಲುತ್ತವೆ. ಒಂದು ವಿಮಾನದ ಎಂಜಿನ್ ಬಹಳ ಶಕ್ತಿಶಾಲಿಯಾಗಿರುತ್ತೆ. ಎಷ್ಟರ ಮಟ್ಟಿಗೆಂದ್ರೆ ಇಲ್ಲಿ ವಿಮಾನ ಎಂಜಿನ್ ಒಂದು ನೆಲದ ಮೇಲೆ ಚಿಕ್ಕ ಚಂಡಮಾರುತವನ್ನೇ ರಚಿಸಿದೆ. ನೆಲದ ಮೇಲೆ ನಡೆಯುವ ಒಂದು ರೀತಿಯ ಮೀನು ಇವು. ಕೆಲ ದಕ್ಷಿಣ ಪೂರ್ವ ಏಷ್ಯಾ ದೇಶಗಳಲ್ಲಿ ಈ ಮೀನುಗಳನ್ನ ಗುಂಪಾಗಿ ನೋಡಬಹುದು. ಬ್ರಹ್ಮಪುತ್ರ ನದಿಯಲ್ಲಿ ಪ್ರವಾಹ ಉಂಟಾಗಿ ಒಂದು ಕಟ್ಟಡವನ್ನ ಅದು ಡಿಕ್ಕಿ ಹೊಡೆದುಕೊಂಡು ಹೋಗುವ ದೃಶ್ಯಗಳು ಇವು. ಉತ್ತಮ ಸ್ಥಿತಿಯಲ್ಲಿದ್ದ ಆ ಕಟ್ಟಡವನ್ನ ಒಡೆದು ತನ್ನೊಂದಿಗೆ ಎಳೆದುಕೊಂಡು ಹೋಗ್ತದೆ. ಬಲವಾದ ಮಳೆ ಮತ್ತೆ ಗಾಳಿಯ ಕಾರಣದಿಂದ ರಸ್ತೆಯ ಪಕ್ಕದಲ್ಲಿ ನಿಂತ ಮರದ ಒಂದು ದೊಡ್ಡ ಕೊಂಬೆ ಇದ್ದಕ್ಕಿದ್ದಂತೆ ಮುರಿದು ರಸ್ತೆಯಲ್ಲಿ ಬೀಳ್ತದೆ. ವಾಹನ ಚಾಲಕರು ಸರಿಯಾದ ಸಮಯದಲ್ಲಿ ವಾಹನಗಳನ್ನ ನಿಲ್ಲಿಸಿದ್ದರಿಂದ ಯಾರಿಗೂ ಏನೂ ಆಗಲಿಲ್ಲ. ಇಲ್ಲೊಂದು ಬೆಕ್ಕು ಹಾವಿನೊಂದಿಗೆ ಸ್ಪರ್ಧಿಸಿ ತನ್ನ ಸ್ಥಳದಿಂದ ಅದನ್ನ ಓಡಿಸ್ತದೆ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ಈ ವಿಡಿಯೋದಲ್ಲಿ ಯಾವ ಭಾಗ ನಿಮಗೆ ಹೆಚ್ಚು ಇಷ್ಟವಾಯಿತು ಎಂದು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.